ನಮಸ್ಕಾರ. ದಟ್ಟ ಮಂಜಿನಿಂದಾಗಿ ಭಾರತ ಮತ್ತು ಆಫ್ರಿಕಾ ನಡುವಿನ 4ನೇ ಟಿ20 ಪಂದ್ಯ ರದ್ದು. ಬಳಿಕ ಅತ್ತರು ಆಫ್ರಿಕಾ ನಾಯಕ ಮಾರ್ಕ್ರಮ್. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಟಿ20 ಸರಣಿಯ 4ನೇ ಪಂದ್ಯ ನಿನ್ನೆ ಲಕ್ನೋನ ಎಕಾನಾ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿತ್ತು. ಆದರೆ ಹವಾಮಾನದ ವೈಪರೀತ್ಯದಿಂದಾಗಿ ಉಭಯ ತಂಡಗಳ ನಡುವಿನ ಈ ಪಂದ್ಯವನ್ನ ರದ್ದುಗೊಳಿಸಲಾಗಿದೆ. ಭಾರೀ ಮುಸುಕು ಹಾಗೂ ದಟ್ಟ ಮಂಜು ಮೈದಾನದ ತುಂಬಾ ಹರಡಿದ್ದರಿಂದಾಗಿ ಅಂಪೈರ್ಗಳು ಪಂದ್ಯವನ್ನ ರದ್ದುಗೊಳಿಸಲು ನಿರ್ಧರಿಸಿದ್ದಾರೆ. ಹೀಗಾಗಿ ಈ ಪಂದ್ಯ ಟಾಸ್ ಕೂಡ ನಡೆಯದೆ ರದ್ದಾಗಿದೆ. ವಾಸ್ತವವಾಗಿ ಪೂರ್ವ ನಿಗದಿಯಂತೆ ಈ 4ನೇ ಪಂದ್ಯದ ಟಾಸ್ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:30ಕ್ಕೆ ನಡೆಯಬೇಕಾಗಿತ್ತು. ಆ ಬಳಿಕ 7 ಗಂಟೆಗೆ ಆಟ ಆರಂಭವಾಗಬೇಕಾಗಿತ್ತು. ಆದರೆ ರಾತ್ರಿ 9:30ರವರೆಗೂ ಕಾದರೂ ಮಂಜು ಕಡಿಮೆಯಾಗದ ಕಾರಣ ಪಂದ್ಯವನ್ನ ರದ್ದುಗೊಳಿಸಲಾಗಿದೆ ಸ್ನೇಹಿತರೆ. ಇನ್ನು ಐಸಿಸಿ ನಿಯಮಗಳ ಪ್ರಕಾರ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಪಂದ್ಯವನ್ನ ತಲಾ 5 ಓವರ್ಗಳಿಗಾದರೂ ಆಡಿಸಬೇಕಾದರೆ ಪಂದ್ಯ ರಾತ್ರಿ 9:46ರೊಳಗೆ ಆರಂಭವಾಗಬೇಕಾಗಿತ್ತು. ಆದಾಗ್ಯೂ ರಾತ್ರಿ 9:25ರವರೆಗೂ ಅಂಪೈರ್ಗಳು ಪರಿಶೀಲಿಸಿದಾಗ ಮೈದಾನ ಆಟಕ್ಕೆ ಸೂಕ್ತವಾಗಿರದ ಕಾರಣ ಆಟಗಾರರ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಅಂಪೈರ್ಗಳು ಪಂದ್ಯವನ್ನ ರದ್ದುಗೊಳಿಸಲು ನಿರ್ಧರಿಸಿದೆ. ಇನ್ನು 4ನೇ ಟಿ20 ಪಂದ್ಯ ರದ್ದಾಗುತ್ತಿದ್ದಂತೆ ಭಾರತ ತಂಡ ಸರಣಿ ಸೋಲುವ ಆತಂಕದಿಂದ ಹೊರಬಿದ್ದಿದೆ. ಈಗಾಗಲೇ ಸರಣಿಯಲ್ಲಿ 2-1 ಮುನ್ನಡೆಯನ್ನು ಪಡೆದುಕೊಂಡಿರುವ ಸೂರ್ಯ ಪಡೆ ಕೊನೆಯ ಪಂದ್ಯ ಗೆದ್ದರೆ ಸರಣಿ ಗೆಲ್ಲಲಿದೆ, ಸೋತರೆ ಸರಣಿ ಡ್ರಾ ಆಗಲಿದೆ. ಹೀಗಾಗಿ ಈ ಟಿ20 ಸರಣಿಯಲ್ಲಿ ಸೂರ್ಯನ ಪಡೆ ಗೆಲುವಿನ ನಾಗಾಲೋಟವನ್ನ ಮುಂದುವರೆಸಿದೆ ಅಂತ ಹೇಳಬಹುದು. ಇನ್ನು ಈಗ ಪಂದ್ಯ ರದ್ದಾದ ಬಳಿಕ ಮಾತನಾಡಿದ ಆಫ್ರಿಕಾ ನಾಯಕ ಆಡನ್ ಮಾರ್ಕ್ರಮ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಇದು ನಿಜಕ್ಕೂ ನಿರಾಸೆಯಾಗಿದೆ. ಮಳೆಯಿಂದ ಪಂದ್ಯ ರದ್ದಾದರೆ ಅದೇನೋ ಅನ್ನಬಹುದಾಗಿತ್ತು. ಆದಾಗ್ಯೂ ವೆದರ್ ಕಂಡೀಷನ್ ನಿಂದಾಗಿ ಪಂದ್ಯ ರದ್ದಾಗುತ್ತಿರುವುದು ಇದು ನನ್ನ ವೃತ್ತಿ ಜೀವನದ ಮೊದಲ ಬಾರಿ. ಭಾರತ ವಿರುದ್ಧ ನಾವು ಟಿ20 ಸರಣಿ ಗೆಲ್ಲಲು ನಮಗೆ ಒಂದೊಳ್ಳೆ ಅವಕಾಶವಿತ್ತು. ಆದಾಗ್ಯೂ ಇದೀಗ ಕ್ಲೈಮೇಟ್ ಅದನ್ನು ಕೂಡ ಕಸಿದುಕೊಂಡಿದೆ ಎಂದು ಭಾವುಕರಾಗಿ ಮಾರ್ಕ್ರಮ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಆದಾಗ್ಯೂ ಈ ಟಿ20 ಸರಣಿಯಲ್ಲಿ ಭಾರತ ಉತ್ತಮ ಕ್ರಿಕೆಟ್ ಆಡಿದೆ. ಹೀಗಾಗಿ ಅವರು ಟಿ20 ಸರಣಿ ಗೆಲ್ಲಲು ಯೋಗ್ಯರು ಎಂದು ಹೇಳುವ ಮೂಲಕ ಟೀಮ್ ಇಂಡಿಯಾದ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಪಂದ್ಯದ ಆಯೋಜಕರು ಇಂತಹ ಕೆಟ್ಟ ವಾತಾವರಣದಲ್ಲಿ ಪಂದ್ಯವನ್ನ ಆಯೋಜಿಸಬಾರದಾಗಿತ್ತು. ಆದಾಗ್ಯೂ ಇದು ಬಿಸಿಸಿಐಗೆ ಕಪ್ಪು ಚುಕ್ಕೆ ಎಂದು ಆಡನ್ ಮಾರ್ಕ್ರಮ್ ಕಿಡಿಕಾರಿದ್ದಾರೆ. ನೋಡಿದ್ರಲ್ಲ, ಭಾರತ ಮತ್ತು ಆಫ್ರಿಕಾ ನಡುವಿನ 5ನೇ ಟಿ20 ಪಂದ್ಯ ಮಂಜಿನಿಂದ ರದ್ದಾದ ಬಳಿಕ ಆಫ್ರಿಕಾ ನಾಯಕ ಆಡನ್ ಮಾರ್ಕ್ರಮ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.